ಎಲುಬಿಲ್ಲದ ನಾಲಗೆ. ಹೇಗೆ ಬೇಕೋ ಹಾಗೆ ನಾಲ್ಗೆ ಹೊರಳಿಸಿ ಮಾತಾಡೋದಕ್ಕೆ ಹೇಳುವಂತಹ ಮಾತಿದು ಎಲುಬಿಲ್ಲದ ನಾಲಗೆ ಅಂತ ಪುರಂದರದಾಸರು ಹೇಳಿದ್ದಾರೆ. ಆಚಾರ ಇಲ್ಲದ ನಾಲಗೆ ನಿನ್ನ ನೀಚ ಬಿಡು ಬುದ್ಧಿ ಬಿಡು ನಾಲಗೆ ಅಂತ. ಆದರೆ ಈ ರಾಜೀವ್ ಗೌಡ ಎಂಬ ಕಾಂಗ್ರೆಸ್ನ ಪುಡಾರಿ ತನ್ನ ಆಚಾರವನ್ನ ನಾಲ್ಗೆಯ ಮೂಲಕ ಜಗಜ್ಜಾಹೀರು ಮಾಡ್ಕೊಂಡಿದ್ದಾನೆ. ಶಿಡ್ಲಘಟ್ಟದಲ್ಲಿ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಸೋಲು ಕಂಡಿರುವ ವ್ಯಕ್ತಿ ಈ ರಾಜೀವ್ ಗೌಡ. ಒಮ್ಮೆ ಊಹಿಸಿ ನೋಡಿ, ಇಂತಹ ವ್ಯಕ್ತಿ ನಿಜಕ್ಕೂ ಶಾಸಕ ಆಗಿಬಿಟ್ರೆ ಗತಿ ಏನು ಅಂತೇಳಿ. ಬೆಂಕಿ ಹಚ್ಚುತ್ತೀನಿ, ಚಪ್ಪಲಿಯಿಂದ ಹೊಡಿಸ್ತೀನಿ, ಒಬ್ಬ ಅಧಿಕಾರಿಗೆ ಕರೆ ಮಾಡಿ ಬಾಯಿಗೆ ಬಂದಂಗೆ ಹೇಳಿರ್ತಕ್ಕಂತಹ ಮಾತುಗಳಿವು. ಇದು ಸಹಜವಾಗಿಯೇ ರಾಜಕೀಯದ ಕಿಚ್ಚು ಹಚ್ಚುವಂತೆ ಮಾಡಿದೆ. ಈಗಾಗಲೇ ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಗಲಾಟೆ ನಡೆದು ಒಬ್ಬ ವ್ಯಕ್ತಿ ಬಲಿಯಾಗಿ ರಾಜಕೀಯ ಜೋರಾಗಿ ನಡೀತಾ ಇದೆ. ಶಿಡ್ಲಘಟ್ಟದಲ್ಲೂ ಕೂಡ ಬ್ಯಾನರ್ ವಿಚಾರಕ್ಕೆ ಕಾಂಗ್ರೆಸ್ನ ಮುಖಂಡ ಬಾಯಿಗೆ ಬಂದಂತೆ ಅಧಿಕಾರಿಗೆ ಬೈದು ತನ್ನ ಮಾನ ಹರಾಜು ಹಾಕೊಂಡಿದ್ದಾರೆ. ಈತರ ವಿರುದ್ಧ ಏನು ಕ್ರಮ ಎಂದು ಪ್ರತಿಪಕ್ಷಗಳು ಮಾತ್ರವಲ್ಲ, ಸಾಮಾನ್ಯ ಜನ ಕೂಡ ಕೇಳುವಂತಾಗಿದೆ. ಇದರ ಬಗ್ಗೆ ಒಂದು ವಿವರವಾದಂತಹ ವರದಿಯನ್ನು ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಬಂಡೆ ಪ್ರಯತ್ನ. ಮತ್ತೆ ಪ್ರಯತ್ನ ಮತ್ತು ಪ್ರಾರ್ಥನೆಯ ಬಗ್ಗೆ ಬಂಡೆ ಸಹೋದರರು ಪೋಸ್ಟ್ ಮಾಡಿದ್ದಾರೆ. ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಮಾಡಿರುವಂತಹ ಪ್ರಯತ್ನದ ಮತ್ತು ಪ್ರಾರ್ಥನೆಯ ಪೋಸ್ಟ್ ಸಹಜವಾಗಿಯೇ ರಾಜಕೀಯದ ಅಸ್ತ್ರ ಅನ್ನುವಂಥದ್ರಲ್ಲಿ ಬಹಳ ಅನುಮಾನಗಳಿಲ್ಲ. ಯಾಕಂದರೆ ಈಗಾಗಲೇ ಬಹಳಷ್ಟು ಸಲ ಡಿ ಕೆ ಶಿವಕುಮಾರ್ ಅವರು ಹೇಳಿಕೊಂಡಿದ್ದಾರೆ, ಪ್ರಯತ್ನ ವಿಫಲವಾಗಬಹುದು ಆದರೆ ಪ್ರಾರ್ಥನೆ ವಿಫಲ ಆಗುವುದಿಲ್ಲ ಅಂತ ಹೇಳಿ. ಹಾಗಾಗಿ ಅವರು ಮರಳಿ ಯತ್ನವ ಮಾಡ್ತಾ ಇದ್ದಾರೆ, ಮರಳಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಶಿವಕುಮಾರ್ ಅವರು. ಇದರ ನಡುವೆ ಮಲ್ಲಿಕಾರ್ಜುನ ಖರ್ಗೆಯವರ ಮನೆಗೆ ಹೋಗಿ ಸುಮಾರು 1 ಗಂಟೆ ಕಾಲ ಬಂಡೆ ಬ್ರದರ್ಸ್ ಮಾತನಾಡಿಕೊಂಡು ಬಂದಿದ್ದಾರೆ. ಅಲ್ಲೂ ಕೂಡ ಹೋಗಿರುವಂಥದ್ದು ಸಂಕ್ರಾಂತಿಯ ಶುಭಾಶಯವನ್ನು ಕೋರೋದಿಕ್ಕೇನೆ. ಹಾಗಿದ್ದರೂ ಶಿವಕುಮಾರ್ ಅವರ ಪ್ರತಿ ನಡೆಯೂ ಕೂಡ ಕುತೂಹಲ ಮತ್ತು ಒಂದಿಷ್ಟು ರಾಜಕೀಯವಾದಂತಹ ಅನುಮಾನವನ್ನು ಹುಟ್ಟಿಸ್ತಾ ಇರುತ್ತೆ, ಕುತೂಹಲವನ್ನು ಹುಟ್ಟಿಸ್ತಾ ಇರುತ್ತೆ. ಅದನ್ನು ಕೂಡ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಎಲುಬಿಲ್ಲದ ನಾಲಗೆ ಏನೆಲ್ಲ ಆಡಿದೆ ಅಂತ ಹೇಳಿ. ಯಾಕಂದರೆ ಈ ವ್ಯಕ್ತಿ ರಾಜೀವ್ ಗೌಡ ಅನ್ನುವಂತಹ ವ್ಯಕ್ತಿ ಒಬ್ಬ ಮಹಿಳಾ ಅಧಿಕಾರಿಯ ಮುಂದೆ ತನ್ನ ಪೌರುಷವನ್ನು ಹೇಗೆಲ್ಲ ತೋರಿಸ್ಕೊಂಡಿದ್ದಾನೆ. ಮಾತನಾಡುವಂತಹ ಚಟ ಇದೆ ಅಂತಲೋ ಅಥವಾ ತಾನು ಭಾಳ ದೊಡ್ಡ ಮನುಷ್ಯ ಅಂತೇಳಿ ಹೇಳ್ಕೊಳ್ಳುವಂತಹ ಕಾರಣಕ್ಕಾಗೋ ನಾನು ಮನುಷ್ಯನ ರೀತಿಯೇ ಇರೋದಿಲ್ಲ ಅಂತ ಹೇಳ್ಕೊಂಡಿದ್ದಾನೆ. ನಿಜಕ್ಕೂ ಕೂಡ ಆತ ಮನುಷ್ಯನ ರೀತಿಯಲ್ಲಿ ಇರಲಿಲ್ಲ ಅನ್ನೋದನ್ನು ಆತನ ಮಾತುಗಳೇ ತೋರಿಸ್ತಾ ಇದ್ದಾವೆ. ಆತ ನಿಜಕ್ಕೂ ಕೂಡ ಮನುಷ್ಯನ ರೀತಿಯಾಗಿ ಯೋಚನೆ ಮಾಡುವ ವ್ಯಕ್ತಿಯಾಗಿದ್ದರೆ, ಮನುಷ್ಯನ ರೀತಿಯಲ್ಲಿ ವರ್ತಿಸುವಂತಹ ವ್ಯಕ್ತಿಯಾಗಿರ್ತಿದ್ರೆ ಒಬ್ಬ ಮಹಿಳಾ ಅಧಿಕಾರಿಗೆ ಕರೆ ಮಾಡಿ ಮಾತನಾಡುವಾಗ ಹೇಗೆ ಮಾತನಾಡಬೇಕು, ಕೋಪದ ಭರದಲ್ಲಿ ಸಿಟ್ಟಿನ ಭರದಲ್ಲೂ ಕೂಡ ಹೇಗೆ ಮಾತನಾಡಬೇಕು ಅನ್ನೋಂಥ ವ್ಯವಧಾನ, ವಿವೇಚನೆ, ಸಾಮಾನ್ಯ ಜ್ಞಾನ ಇರಬೇಕು. ಕಾಮನ್ ಸೆನ್ಸ್ ಅಂತ ಹೇಳೋದು ಅದಕ್ಕೆ. ಆ ಸಾಮಾನ್ಯ ಜ್ಞಾನ ಇರಬೇಕಿತ್ತು. ಆದರೆ ಅವ್ಯಾವುದೂ ಕೂಡ ಇಲ್ಲದೇ ಈ ವ್ಯಕ್ತಿ ಬಾಯಿಗೆ ಬಂದಂತೆ ಅಶ್ಲೀಲವಾಗಿ, ಅಸಭ್ಯವಾಗಿ, ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಸಹಜವಾಗಿಯೇ ಅಧಿಕಾರಿಗೆ ನೋವು ತಂದಿದೆ. ಇವತ್ತು ಪ್ರತಿಭಟನೆಯನ್ನು ನಡೆಸಿದ್ದಾರೆ, ಧರಣಿಯನ್ನು ಮಾಡಿದ್ದಾರೆ. ಹಾಗೆಯೇ ಈತನ ವಿರುದ್ಧ ಪ್ರಕರಣವನ್ನು ದಾಖಲಿಸುವ ಪ್ರಯತ್ನ ನಡೆದಿದೆ. ಕ್ರಮಕ್ಕೆ ಆಗ್ರಹ ಜೋರಾಗ್ತಾ ಇದೆ. ರಾಜಕೀಯವಾದಂತಹ ಚರ್ಚೆಗೂ ಕೂಡ ಇದು ಕಾರಣ ಆಗಿದೆ. ವರದಿಯನ್ನು ತೋರಿಸ್ತೀನಿ. ನಮ್ಮ ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದು ಬೆಂಕಿ ಹಚ್ಚಿಬಿಡ್ತೀನಿ ಅಂತ ಹೇಳಿದ್ರು. ನಾನು ಇನ್ನೂ ಒಳ್ಳೆತನ ನೋಡಿದ್ದೀನಿ, ಕೆಟ್ಟತನ ನೋಡಿಲ್ಲ. ಊಟ ಕಾಯ್ದೆಯಲ್ಲಿ ಅರೆಸ್ಟ್ ಮಾಡಬೇಕಾಗಿತ್ತು. ಬಾಯಿ ಬಿಟ್ರೆ ಕೆಟ್ಟ ಕೊಳಕ ಮಾತುಗಳು. ಲೇಡಿ ಆಫೀಸರ್ ಅನ್ನೋದನ್ನು ನೋಡದೆ ನಾಲಗೆ ಹರಿಬಿಟ್ಟ ನಾಯಕ. ಇದು ಶಿಡ್ಲಘಟ್ಟದ ಕಾಂಗ್ರೆಸ್ ಮುಖಂಡನ ಆಟಾಟೋಪ. ಬೆಂಕಿ ಹಚ್ತೀನಿ, ಚಪ್ಪಲಿಲ್ ಹೊಡಿಸ್ತೀನಿ, ಯಬ್ಬಾ ಯಬ್ಬಾ ಯಬ್ಬಾ. ಈತನ ಬಾಯಿಯಲ್ಲಿ ಉದುರಿದ ಅಣಿಮುತ್ತುಗಳನ್ನ ಕೇಳೋಕೆ 2 ಕಿವಿಗಳೂ ಸಾಲದು. ಹಲೋ ಮೇಡಮ್, ಅದು ಬ್ಯಾನರ್ ಬಿಚ್ಚಕ್ಕೆ ಹೇಳಿದ್ರಾ?
ಇಲ್ಲ ಸರ್, ಅದು ಒಂದ್ ಬ್ಯಾನರು ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ. ಅದೇನೋ ಗಾಡಿಗಳಿಗೆ ಗುದ್ಕೊಂಡ್ ಹೋಗ್ಬಿಟ್ಟಿದ್ದಾರೆ, ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂದ್ಬಿಟ್ಟು ನಾನು ಅಪ್ಸರ್ ಅವ್ರಿಗೆ ಹೇಳಿದ್ದೆ, ಸರ್ ಒಂಚೂರು ಸೈಡ್ ಅಲ್ಲಿ ಕಟ್ಕೊಳಕ್ ನಮ್ ಹೇಳಿ. ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದಿರಿ, ಕೆಟ್ಟತನ ನೋಡಿಲ್ಲ. ಸರ್ ಒಂದ್ ನಿಮಿಷ ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್, ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಯಾವನ್ ಬಿಚ್ಚಿದ ಅವ್ನ ಕಟ್ಸಿದ್ರೆ ಸರಿ, ಅವ್ನ ಲೀಸ ತಿಳ್ಕೊಂಡ್ರೆ ಮನುಷ್ಯ ಅಲ್ಲ. ನಾನು ಹೇಳಿರ್ತೀನಿ ಈಗ ಎಲ್ಲ ಕರ್ಕೊಂಬ ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ ಸರ್ ನೋಡಿ, ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಕೇಳಿ, ಏನು ಮಾಡಿಲ್ಲ. ಬ್ಯಾನರ್ ಇಲ್ಲಿಗಲ್ ಕಟ್ಬಿಟ್ಟು ಹೋಗಿದ್ದಾರೆ. ನೀವು ಕರೆಕ್ಟ್ ಆಗಿ ಮಾತಾಡಿ ಸರ್, ಇಲ್ಲಿ ಎಂಪ್ಲಾಯೀಸ್ ಗಳ ಮೇಲೆ ಅಂತೆಲ್ಲ ಬೈಬೇಡಿ. ಎಲ್ಲ ಕೌನ್ಸಿಲ್ ಎಬ್ಬರ್ಸ್ತೀನಿ ಜನನಲ್ಲಿ ಬಂದು ಹೊಡಿತಾ ಇದ್ರೆ ಚಪ್ಲಿಲಿ ಎಂತಕ್ ಸರ್? ಯಾಕೆ ಹಂಗ್ ಮಾಡ್ತಾರೆ? ಅಟ್ಲೀಸ್ಟ್ ಕಟ್ಬೇಕಾದ್ರೆ ಕೇಳ್ಬೇಕಲ್ವಾ? ಎಲ್ಲ ವಾರ್ಡಿಂದ ಎಬ್ಬರ್ಸ್ತೀನಿ ದಂಗೆನ. ಬಂದು ಹೊಡಿತಾ ಇದ್ರೆ ಚಪ್ಲಿಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನುಷ್ಯ. ಆಮೇಲೆ ಶಿಡ್ಲಘಟ್ಟ ನಗರಸಭೆ ವ್ಯಾಪ್ತಿಯಲ್ಲಿ ಹಾಕಿದ್ದ ಬ್ಯಾನರ್ ತೆಗೆದ ಕಾರಣಕ್ಕೆ ನಗರಸಭೆಯ ಆಯುಕ್ತೆ ಅಮೃತಾ ಗೌಡರಿಗೆ ಹೀಗೆಲ್ಲ ಬೈದಿರೋದು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ. ಅವಾಚ್ಯ ಶಬ್ದಗಳಿಂದ ಮಹಿಳಾ ಅಧಿಕಾರಿಗೆ ಬೈದಿರುವ ಆಡಿಯೋ ಇದೀಗ ಎಲ್ಲಾ ಕಡೆ ವೈರಲ್ ಆಗಿದೆ. ಮೊನ್ನೆ ಸಚಿವ ಜಮೀರ್ ಅಹಮದ್ ಖಾನ್ ಮಗ ಜೈದ್ ಖಾನ್ ನಟನೆಯ ಸಿನಿಮಾ ಪ್ರಮೋಷನ್ಗೆ ಸಂಬಂಧಿಸಿದ ಬ್ಯಾನರ್ಗಳನ್ನ ಶಿಡ್ಲಘಟ್ಟದ ಉದ್ದಗಲಕ್ಕೂ ಹಾಕಲಾಗಿತ್ತು. ಸಿಕ್ಕಿದ್ದೇ ಚಾನ್ಸ್ ಅಂತ ತನ್ನ ಫೋಟೋ ಸೇರಿಸಿ ಬ್ಯಾನರ್ಗಳನ್ನ ಹಾಕಿದ್ದ ಈ ರಾಜೀವ್ ಗೌಡ, ಆದ್ರೆ ಶಿಡ್ಲಘಟ್ಟದ ಸರ್ಕಲ್ನಲ್ಲಿ ಸರಿಯಾಗಿ ರೋಡ್ ಕೂಡ ಕಾಣದಂತೆ ಹಾಕಿದ್ದ ಒಂದು ಬ್ಯಾನರ್ ತೆರವು ಮಾಡಲಾಗಿತ್ತು. ಆದ್ರೆ ಹಾಗೆ ತನ್ನ ಬ್ಯಾನರ್ ತೆಗೆದು ಅದೇ ಜಾಗದಲ್ಲಿ ಶಿಡ್ಲಘಟ್ಟದ ಜೆಡಿಎಸ್ ಶಾಸಕ ಬಿಎನ್ ರವಿಕುಮಾರ್ ಬ್ಯಾನರ್ ಹಾಕಿದ್ದರು ಎಂಬ ಕಾರಣಕ್ಕೆ ರಾಜೀವ್ ಗೌಡನಿಗೆ ಉರಿ ಹತ್ತಿದೆ. ತಕ್ಷಣ ನಗರಸಭೆ ಆಯುಕ್ತೆ ಅಮೃತಾ ಗೌಡರಿಗೆ ಫೋನ್ ಮಾಡಿ ಬಾಯಿಗೆ ಬಂದಂತೆ ಬೈದಿದ್ದಾನೆ. ರಸ್ತೆ ಮಧ್ಯೆಯೇ ಬ್ಯಾನರ್ ಹಾಕಿರುವ ಕಾರಣಕ್ಕೆ ಅಪಘಾತವಾಗ್ತಿದೆ ಎಂದು ಸಾರ್ವಜನಿಕರಿಂದ ದೂರು ಬಂದ ಕಾರಣಕ್ಕೆ ತೆರವು ಮಾಡಿದ್ದೇವೆ ಎಂದು ಅಮೃತಾ ಗೌಡ ವಿವರಿಸಿದ್ರು ಅದನ್ನ ಕೇಳಿಸಿಕೊಳ್ಳುವ ಗೋಜಿಗೆ ಹೋಗಲಿಲ್ಲ. ಅಧಿಕಾರಿಯ ಮುಂದೆ ತನ್ನ ಪೌರುಷ ಕೊಚ್ಚಿಕೊಳ್ಳಲು ಬೆಂಕಿ ಹಚ್ಚುತ್ತೇನೆ, ಚಪ್ಪಲಿಯಿಂದ ಹೊಡೆಸುತ್ತೇನೆ ಅಂತೆಲ್ಲ ಬಾಯಿಗೆ ಬಂದಂತೆ ಅವಾಚ್ಯವಾಗಿ ನಿಂದಿಸಿದ್ದಾನೆ ಈ ಕಾಂಗ್ರೆಸ್ ನಾಯಕ. ನಮ್ ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದಿರಿ, ಕೆಟ್ಟತನ ನೋಡಿಲ್ಲ. ಸರ್ ಒಂದ್ ನಿಮಿಷ ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್, ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಯಾವನ್ ಬಿಚ್ಚಿದ ಕಟ್ಸಿದ್ರೆ ಸರಿ, ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ. ಸರ್ ನೋಡಿ, ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಕೇಳಿ, ಬಂದು ಹೊಡಿತಾ ಇದ್ರೆ ಚಪ್ಲಿಲಿ ಹೊಡಿಸ್ಕೊಬೇಕು. ಎಂತಕ್ ಸರ್? ಯಾಕೆ ಹಂಗ್ ಮಾಡ್ತಾರೆ? ಎಲ್ಲ ವಾರ್ಡಿಂದ ಎಬ್ಬರ್ಸ್ತೀನಿ ದಂಗೆನ. ಕಾಂಗ್ರೆಸ್ ಮುಖಂಡನ ಪದಬಳಕೆ ಪೌರಾಯುಕ್ತೆ ಅಮೃತಾ ಗೌಡರಿಗೆ ಇನ್ನಿಲ್ಲದಂತೆ ಘಾಸಿ ಮಾಡಿದೆ. ಆತನ ಕೆಟ್ಟ ಕೊಳಕ ಮಾತುಗಳು ಕಿವಿಯಲ್ಲಿ ಚುಚ್ಚಲಾರಂಭಿಸಿವೆ. ಇದರಿಂದ ನೊಂದು ಕಣ್ಣೀರು ಹಾಕಿದ್ದಾರೆ ಪೌರಾಯುಕ್ತೆ ಅಮೃತಾ ಗೌಡ. ಅಷ್ಟೇ ಅಲ್ಲದೆ ಬ್ಯಾನರ್ ತೆರವು ಮಾಡಿದ ಪೌರ ಕಾರ್ಮಿಕರನ್ನು ಈ ರಾಜೀವ್ ಗೌಡ ನಿಂದಿಸಿದ ಕಾರಣಕ್ಕೆ ನಗರಸಭೆ ಮುಂದೆ ಸಿಬ್ಬಂದಿ ಜೊತೆ ಧರಣಿ ಮಾಡಿದ್ರು. ತಮಟೆ ಚಳವಳಿ ಪಾದಯಾತ್ರೆ ಮೂಲಕ ನಗರ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಟ್ಟರು. ಅಸಭ್ಯ ಪದಬಳಕೆ ಮಾಡಿದ ಕಾರಣಕ್ಕೆ ಬಿಎನ್ಎಸ್ ಕಾಯ್ದೆಯಡಿ ಕ್ರಮ ಕೈಗೊಳ್ಳುವಂತೆ ದೂರು ನೀಡಲಾಗಿದೆ. ಬೇಸಿಕಲಿ ಅವ್ರು ಅವರೇ ಹೆದರಿದ್ದಾರೆ ಆ್ಯಂಡ್ ಅವ್ರಿಗೆ ನೋವು ಕೂಡ ಆಗಿದೆ. ಸೊ ಈ ಹೆದರಿಕೆ ಇರೋ ವಾತಾವರಣದಲ್ಲಿ ಕೆಲಸ ಮಾಡೋದು ಕಷ್ಟ ಆಗುತ್ತೆ. ನಿರ್ಭೀತಿಯಿಂದ ಕೆಲಸ ಮಾಡಬೇಕು, ಆ ಎನ್ವಿರಾನ್ಮೆಂಟ್ ಇರಬೇಕು. ಬಟ್ ಇಲ್ಲಿ ಹಂಗೆ ಹೆದರ್ಸ್ಕೊಳ್ಳೋದು ಈ ಥರ ಆಯಿತು ಅಂದರೆ ಸ್ಟಾಫ್ಸ್ಗಳು ಹೆದರಿದ್ರೆ ಕೆಲಸ ಮಾಡೋದು ಕಷ್ಟ ಆಗುತ್ತೆ ಸರ್. ಸೊ ದೇ ಆಲ್ಸೋ ವಾಂಟ್ ಅ ಸಪೋರ್ಟಿಂಗ್ ಎನ್ವಿರಾನ್ಮೆಂಟ್. ಐಲ್ ಸ್ಟ್ಯಾಂಡ್ ಬೈ ದೆಮ್. ಐ ಆಮ್ ಎಕ್ಸ್ಪೆಕ್ಟಿಂಗ್ ವಿ ವಿಲ್ ಗೆಟ್ ಜಸ್ಟಿಸ್. ಇಷ್ಟಕ್ಕೂ ಈ ರಾಜೀವ್ ಗೌಡ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ. ಆದರೆ ಜೆಡಿಎಸ್ನ ಬಿಎನ್ ರವಿಕುಮಾರ್ ವಿರುದ್ಧ ಸೋತಿದ್ದ. ಹಾಗೆ ಸೋತ ದಿನದಿಂದಲೂ ಜೆಡಿಎಸ್ ಶಾಸಕ ರವಿಕುಮಾರ್ ಜೊತೆ ಜಗಳ, ಮಾತಿನ ಸಮರ ನಡೀತಾನೆ ಇತ್ತು. ಅದೇನೋ ರಾಜಕೀಯ ಅಂತ ಅಂದುಕೊಳ್ಬಹುದು. ಆದರೆ 2025ರ ನವೆಂಬರ್ 24ರಂದು ಶಿಡ್ಲಘಟ್ಟದಲ್ಲಿ ಸಿಎಂ ಕಾರ್ಯಕ್ರಮ ಆಯೋಜನೆಯಾಗಿತ್ತು. ಆ ಕಾರ್ಯಕ್ರಮದ ವೇಳೆಯೂ ಈ ರಾಜೀವ್ ಗೌಡ ಅಮೃತಾ ಗೌಡ ವಿರುದ್ಧ ಸಿಟ್ಟಾಗಿದ್ದ. ಆದರೆ ಆ ಸಂದರ್ಭದಲ್ಲಿ ಅಧಿಕಾರಿಗಳು ಹಾಗೂ ಹಿರಿಯ ನಾಯಕರು ಮಧ್ಯಪ್ರವೇಶಿಸಿ ಸಂಧಾನ ಮಾಡಿದ್ರಿಂದ ವಿವಾದ ಶಾಂತವಾಗಿತ್ತು. ಇದೀಗ ಮತ್ತೆ ಬ್ಯಾನರ್ ವಿಚಾರದಲ್ಲಿ ಗಲಾಟೆ ಮಾಡಿದ್ದು ಮತ್ತದೇ ಮಹಿಳಾ ಅಧಿಕಾರಿಯನ್ನ ಟಾರ್ಗೆಟ್ ಮಾಡಿದ್ದಾನೆ. ನಮ್ ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದಿರಿ, ಕೆಟ್ಟತನ ನೋಡಿಲ್ಲ. ಸರ್ ಒಂದ್ ನಿಮಿಷ ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್, ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಯಾವನ್ ಬಿಚ್ಚಿದ ಕಟ್ಸಿದ್ರೆ ಸರಿ, ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ. ಸರ್ ನೋಡಿ, ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ
ಬಂದು ಹೊಡಿತಾ ಇದ್ರೆ ಚಪ್ಲಿಲಿ ಹೊಡ್ಸ್ಕೊಬೇಕು ಏಂತಕ್ ಸರ್? ಯಾಕೆ ಹಂಗ್ ಮಾಡ್ತಾರೆ? ಎಲ್ಲ ವಾರ್ಡಿಂದ ಎಗ್ಬರ್ಸಿನ ದಂಗೆನ. ಬಳ್ಳಾರಿ ಬ್ಯಾನರ್ ಗಲಾಟೆಯಂತೆಯೇ ಶಿಡ್ಲಘಟ್ಟ ಬ್ಯಾನರ್ ವಿಚಾರ ಕೂಡ ಇದೀಗ ರಾಜ್ಯ ರಾಜಕಾರಣವನ್ನ ಬಿಸಿಯಾಗಿಸಿದೆ. ಕೇಂದ್ರ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅಖಾಡಕ್ಕಿಳಿದಿದ್ದು ರಾಜ್ಯವ್ಯಾಪಿ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ದೂರು ಕೊಟ್ಟು ಎಫ್ಐಆರ್ ಮಾಡಿಸಿ ಎಲ್ಲಾ ಕಡೆ ಪ್ರತಿಭಟನೆ ಮಾಡಲು ಪಕ್ಷದ ಕಾರ್ಯಕರ್ತರಿಗೆ ಸೂಚಿಸಿದ್ದಾರೆ. ಇದೇ ವೇಳೆ ರಾಜೀವ್ ಗೌಡನನ್ನ ಕಾಂಗ್ರೆಸ್ನಿಂದ ವಜಾ ಮಾಡುವಂತೆ ಜೆಡಿಎಸ್ ಆಗ್ರಹಿಸಿದೆ. ಆದರೆ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಮಧ್ಯಾಹ್ನ ಈ ಬಗ್ಗೆ ಪ್ರಶ್ನಿಸಿದಾಗ ಕಾನೂನು ಪ್ರಕಾರ ಕ್ರಮ ಆಗುತ್ತೆ ಎಂದಿದ್ರು. ಹಾಗಿದ್ದರೂ ಸಂಜೆಯ ವೇಳೆಗೆ ಅಧಿಕಾರಿಗೆ ನ್ಯಾಯ ಕೊಡಿಸುತ್ತೇವೆ ಎಂದು ಮಾತು ಬದಲಿಸಿಕೊಂಡಿದ್ದಾರೆ. ಇವತ್ತು ಕೆಪಿಸಿಸಿ ಅಧ್ಯಕ್ಷರು, ರಾಜ್ಯ ಅಧ್ಯಕ್ಷರು ಇದು ಉತ್ತರ ಕೊಡಬೇಕಾಗ್ತದೆ. ಕಾಂಗ್ರೆಸ್ ಪಕ್ಷ ತಲೆ ತಗ್ಸ್ತಕ್ಕಂಥ ಒಂದು ಪ್ರಕರಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಇವತ್ತು ಏನು ರಾಜೀವ್ ಗೌಡರು ಈ ಕ್ಷೇತ್ರದಲ್ಲಿ ಬಂದ ಮೇಲೆ ಇವತ್ತು ಪ್ರತಿನಿತ್ಯ ಇವತ್ತು ಜನ ಅವ್ರನ್ನ ಗಮನಿಸ್ತಾ ಇದ್ದಾರೆ. ಅವರ ಒಂದು ವರ್ತನೆಗಳ ಬಗ್ಗೆ, ಅವರು ನಡ್ಕೊಂಥ ರೀತಿ ನೀತಿಗಳ ಬಗ್ಗೆ. ಇದು ಕೆಲವು ಗೊಂದಲ ಸಹ ಮಾನ್ಯ ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲೂ ಸಹ ಇವತ್ತು ಅವರು ಪಕ್ಷದಲ್ಲೇ ಅವ್ರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಸಹ ಈ ಬ್ಯಾನರ್ ವಿಚಾರವಾಗಿ ಒಂದು ಗಲಾಟೆ ಆಗಿತ್ತು. ಇವನ್ನೆಲ್ಲ ಗಮನಿಸಿದಾಗ ಇವರು ಈ ಕ್ಷೇತ್ರದಲ್ಲಿ ಜನಗಳನ್ನ ನೆಮ್ಮದಿಯಿಂದ ಬದುಕಬಾರ್ದು ಇವರು ಅನ್ನೋ ಉದ್ದೇಶದಿಂದ ಇವತ್ತು ಈ ಒಂದು ಪ್ರಕರಣ ಇವತ್ತು ನಮ್ಮ ಕ್ಷೇತ್ರದಲ್ಲಾಗಿದೆ. ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂಥ ರಾಜೀವ್ ಗೌಡ ಅವರು ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ದೊಡ್ಡ ಪ್ರತಿಭಟನೆ ನಡೆಸಿ ಈಗ ದೂರು ಕೂಡ ದಾಖಲು ಮಾಡಿದ್ದಾರೆ ಸರ್ ಅಧಿಕಾರಿ. ಕರೆ ಆಗ್ಲಿಕ್ಕೆ ಕಾನೂನು ಏನಿದೆ ಅದು ಕ್ರಮ ಕೈಗೊಳ್ತದೆ. ಪ್ರಕರಣ ಇವತ್ತು ಹೊರಗಿನವ್ರು ಬಂದು ಈ ಕ್ಷೇತ್ರದಲ್ಲಿ ಇವತ್ತು ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದನ್ನ ಜನಸಾಮಾನ್ಯರು ಇದನ್ನ ಭಾಳಷ್ಟು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಮುಂದೆ ಫಲಿತಾಂಶ ತಕ್ಕ ಉತ್ತರ ಕೊಡ್ತಾರೆ. ಯಾರು ಕಾನೂನು ಗೆಲ್ಲೋದಲ್ಲ. ನಾನು ಹುಡುಗಿ ತಪ್ಪಾಗಿರೋದನ್ನ ಜವಾಬ್ದಾರಿ ಕೇಳಬೇಕು. ಆ ಯಾರಿಗೆ ತೊಂದರೆ ಅವರಿಗೆ ರಕ್ಷಣೆ ಕೊಡಬೇಕಾದ್ರೆ ನಮ್ಮ ಸರ್ಕಾರ ಮಾಡುತ್ತೆ. ಜೆಡಿಎಸ್ ಕ್ಷೇತ್ರದಲ್ಲಿ ಆಗಿರುವ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿ ಕೂಡ ಅಖಾಡಕ್ಕಿಳಿದಿದೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಮಧ್ಯಪ್ರವೇಶಿಸಬೇಕೆಂದು ಆಗ್ರಹಿಸಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಸದಸ್ಯರೂ ಕೂಡ ಪ್ರತಿಭಟನೆ ಮಾಡಿದ್ರು. ಪ್ರತಿಭಟನೆ ಬಳಿಕ ನಗರ ಠಾಣೆಯಲ್ಲಿ ಪ್ರತ್ಯೇಕವಾಗಿ ದೂರು ಸಲ್ಲಿಸಿದ್ರು. ಒಬ್ಬ ರಾಜಕಾರಣಿ ಆಗಿರುವಂತವರು ಅವರ ಮಾತಿನ ಮೇಲೆ ಇಡ್ತಾ ಇರಬೇಕು, ಅವ್ರ ನಾಲಿಗೆ ಮೇಲೆ ಇಡ್ತಾ ಇರಬೇಕು. ಅದರಲ್ಲಿ ಕೂಡ ಒಂದು ಹೆಣ್ಣುಮಗಳು ಅಧಿಕಾರಿ ಇದ್ದಾಗ ಅವ್ರು ತಪ್ಪು ಮಾಡಿದ್ರು ಕೂಡ ಅದನ್ನು ಹೇಳುವಂತ ರೀತಿ ನೀತಿ ಇದೆ. ನಿಮ್ಮ ಭಾಷೆಯಿಂದ ನಿಮ್ಮ ಸಂಸ್ಕೃತಿ ಅರ್ಥ ಆಗ್ತದೆ. ಈ ಒಂದು ಮಸೂದೆ ತರ್ತಾ ಇದ್ದಾರೆ, ಆದ್ರೆ ಕಾಂಗ್ರೆಸ್ ನಲ್ಲಿ ಈ ತರ ನಡ್ಕೊಳ್ಳೋರಿಗೆ ಯಾವ ತರ ಮಸೂದೆ ತರ್ತಾರೋ ಗೊತ್ತಿಲ್ಲ. ಕಾಂಗ್ರೆಸ್ ಅಲ್ಲಿ ರಕ್ಷಣೆ ಮಾಡಬೇಕು, ಸರ್ಕಾರದಲ್ಲಿ ರಕ್ಷಣೆ ಆಗಬೇಕು, ನೌಕರರ ರಕ್ಷಣೆ ಆಗಬೇಕು ಅಂತ ಹೇಳಿದ್ರೆ ಕಾನೂನಲ್ಲಿ ಏನೆಲ್ಲ ಇದೆ ಅದನ್ನ ಕೈಗೆತ್ಕೋಬೇಕು. ಒಂದು ಹೆಣ್ಮಗಳು ಅಧಿಕಾರಿಗಳು ಕೆಲಸ ಮಾಡಕ್ ಹೋದಾಗ ಅವ್ರಿಗೆ ತೊಂದರೆ ಕೊಟ್ಟು ಅವ್ರ ಮೇಲೆ ಜೀವ ಬೆದರಿಕೆ, ಪ್ರಾಣ ಬೆದರಿಕೆ ಹಾಕಿ ಅವಾಚ್ಯ ಶಬ್ದದಿಂದ ನಿಂದನೆ ಮಾಡ್ತಾ ಇದ್ದಾರೆ. ಇವರು ಕೂಡಲೇ ಬಹಿರಂಗವಾಗಿ ಕ್ಷಮೆಯಾಚನೆ ಮಾಡಬೇಕು. ಮತ್ತೆ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆ ಇವತ್ತೇನು ಪೌರ ಕಾರ್ಮಿಕರು ಮತ್ತೆ ಆಯುಕ್ತರು ಬಂದು ಇಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ರಾಜೇಗೌಡರ ಮೇಲೆ ಎಫ್ಐಆರ್ ಮಾಡಿ ಕೂಡಲೇ ಅರೆಸ್ಟ್ ಮಾಡಬೇಕು. ಮತ್ತೆ ನಾನೇನ ಮನ್ಸು ಮಾಡಿದ್ರೆ ಇಡೀ ಶಿಡ್ಲಘಟ್ಟಕ್ಕೆ ಬೆಂಕಿ ಬಿಡ್ತೀನಿ ಅಂತ ಹೇಳಿದ್ದ. ನಾವು ಏನ್ ತಪ್ಪು ಆಯುಕ್ತರು ಮಾಡಿದ ತಪ್ಪೇನು? ನಮ್ಮ ಡಿ ಕೆ ಶಿವಕುಮಾರ್ ಪಾಪ ಯಾವಾಗೂ ಶ್ಲೋಕ ಹೇಳ್ತಾರೆ, ವೇದಾಂತಗಳು ದಿನನಿತ್ಯ ಬಾಯಲ್ಲಿ ಬರ್ತಾನೆ ಇರ್ತದೆ. ಅವ್ರು ಹೇಳಿದ್ರು ನನ್ನ ಬ್ಯಾನರ್ ಅಲ್ಲಿ ನನ್ನ ಫೋಟೋ ಇದ್ದು ಫಸ್ಟ್ ತೆಗೀರಿ ಅಂತ ಹೇಳಿದ್ರು. ಬ್ಯಾನರ್ ಅಲ್ಲಿ ಡಿ ಕೆ ಶಿವಕುಮಾರ್ ಫೋಟೋ ಇದ್ರೆ ಫಸ್ಟ್ ತೆಗಿಬೇಕಂತೆ. ಇಲ್ಲಿ ಫ್ಲೆಕ್ಸ್ ಹಾಕಿದ್ಕೆ ಅದು ರೋಡಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ ಆಗ್ತೈತೆ, ಆಕ್ಸಿಡೆಂಟ್ ಆಗ್ತೈತೆ ಅಂತ ತೆಗೆದಿದ್ಕೆ ಪರ್ಮಿಷನ್ ತಗೊಂಡಿಲ್ಲ. ಅವನು ಯಾವಳು ತೆಗೆದಿದ್ದು ಬ್ಯಾನರು ಅಂದ್ರೆ ಅವರು ಪೌರ ಕಾರ್ಮಿಕರು, ಅವರು ಪರಿಶಿಷ್ಟ ಜಾತಿ ವರ್ಗಗಳೇ ಬರ್ತದೆ. ಅದರಿಂದಾಗಿ ಅವರ ಇದನ್ನು ಕೇಸ್ ಹಾಕ್ಬೇಕಾಗುತ್ತದೆ. ಅಟ್ರಾಸಿಟಿಯಲ್ಲಿ ಅವ್ರ ಮೇಲೆ ಕೇಸ್ ಹಾಕ್ಬೇಕಾಗುತ್ತೆ. ದಂಗೆ ಅಂದಿದ್ದಕ್ಕೆ ಗೂಂಡಾ ಕಾಯ್ದೆಯಲ್ಲಿ ಅವರನ್ನ ಅರೆಸ್ಟ್ ಮಾಡಬೇಕಾಗುತ್ತೆ. ಅಧಿಕಾರಿಯನ್ನ ಓ ಅಂತ ಮಾತಾಡ್ತಾರಲ್ಲ, ಇವುಗಳನ್ನೆಲ್ಲ ಹೇಗೆ ಸಹಿಸಿಕೊಂಡಿರಬೇಕು? ಕಾಂಗ್ರೆಸ್ನ ಸಂಸ್ಕೃತಿಯನ್ನ ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ ಅವರು. ಆದ್ರಿಂದ ಗೂಂಡಾ ಕಾಯ್ದೆಯಲ್ಲಿ ಇವರನ್ನ ಬಂಧಿಸಬೇಕು ಅಂತ ಕೇಳ್ತೇವೆ.
ಇಷ್ಟೆಲ್ಲ ಗಲಾಟೆಗಳ ಮಧ್ಯೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ನಾಪತ್ತೆಯಾಗಿದ್ದಾರೆ. ಬೆಂಗಳೂರಿನ ಸಂಜಯ್ ನಗರ ಮನೆಯಿಂದ ಹೊರಗೋದವರು ಯಾರ ಫೋನ್ ಕೂಡ ತೆಗೆಯುತ್ತಿಲ್ಲ. ಆದರೆ ನಾಳೆ ಸುದ್ದಿಗೋಷ್ಠಿ ನಡೆಸಿ ಎಲ್ಲದರ ಬಗ್ಗೆ ಸಮಜಾಯಿಷಿ ನೀಡಲು ರಾಜೀವ್ ಗೌಡ ಕುಟುಂಬ ಮುಂದಾಗಿದೆ. ನಮ್ಮ ಕುಟುಂಬದವರೊಬ್ಬರು ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾರೆ. ಕಷ್ಟ ಸುಖ ವಿಚಾರಿಸಲು ರಾಜೀವ್ ಗೌಡ ತೆರಳಿದ್ದಾರೆ. ನಾಳೆ ನಾನು ರಾಜೀವ್ ಗೌಡ ಮಾಧ್ಯಮಗಳ ಮುಂದೆ ಬರ್ತೇವೆ. ರಾಜೀವ್ ಗೌಡ್ರು ಎಲ್ಲೂ ಹೋಗಿಲ್ಲ. ನಾವು ತುಂಬಾ ನೋವಿನಲ್ಲಿದ್ದೇವೆ. ನನಗೂ ಆರೋಗ್ಯ ಸರಿಯಿಲ್ಲ. ರಾಜೀವ್ ಗೌಡ ಬೈದಿದ್ದು ಬಿಜೆಪಿ ಜೆಡಿಎಸ್ ಹೋರಾಟ ಇದೀಗ ಕಾಂಗ್ರೆಸ್ಗೂ ಮುಜುಗರ ತಂದಿದೆ. ಈ ಬಗ್ಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮಾತಾಡಿದ್ದಾರೆ. ಸಂಜೆನೆ ನನಗೆ ತಡವಾಗಿ ನನಗೆ ಮಾಹಿತಿ ಬಂತು. ನನ್ನ ಹತ್ರನೂ ಮಾತಾಡಿದ್ರು ಅವರು. ನಾನು ಅವ್ರಿಗೆ ಸೂಚನೆ ಕೊಟ್ಟೆ, ಜಿಲ್ಲಾಧಿಕಾರಿಗಳಿಗೆ ಮಾತಾಡಿ ನೀವು ಅವ್ರು ಏನು ಸೂಚನೆ ಕೊಡ್ತಾರೆ ಅದರಂತೆ ಮಾಡಿ, ನೀವು ಧೈರ್ಯವಾಗಿರಿ, ನಾವಿದ್ದೀವಿ ಅಂತಕ್ಕಂಥ ಒಂದು ಅವರಿಗೆ ಬಲ ತುಂಬತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೇನೆ. ನಂತರ ಜಿಲ್ಲಾಧಿಕಾರಿಗಳಿಗೆ ಅವರು ಸಭೆಯಲ್ಲಿದ್ದರು. ನಾನು ಅವರಿಗೆ ಇದನ್ನು ಆಡಿಯೋ ಏನಿತ್ತು ಅದನ್ನು ಕಳಿಸಿ ಅವರು ಅದನ್ನು ಪರಿಶೀಲನೆ ಮಾಡಿ ನೀವು ಏನು ಕ್ರಮ ಆಗಬೇಕು ಅವರ ಅಧಿಕಾರಿಗೆ ಮಾತಾಡಿ ನೀವು ಅವರಿಗೆ ಎಲ್ಲ ರೀತಿ ಬಲವನ್ನು ತುಂಬುವಂಥ ಕೆಲಸ ಮಾಡಬೇಕು ಅಂಥೇಳಿ ನಾನು ನಿನ್ನೆನೇ ಅವರಿಗೆ ಜಿಲ್ಲಾಧಿಕಾರಿಗಳಿಗೆ ಹೇಳಿದೆ. ಅದರಂತೆ ನಾವು ಈಗ ಅವರು ಮಧ್ಯಾಹ್ನ ತಡವಾಗಿ ಅವರು ದೂರು ಕೊಟ್ಟಿದ್ದಾರೆ. ಆ ದೂರಿನಲ್ಲಿ ಏನೆಲ್ಲ ಅಂಶಗಳನ್ನು ಪ್ರಸ್ತಾಪ ಮಾಡಿದ್ದಾರೆ, ಏನು ಇವತ್ತು ಭಾರತೀಯ ನ್ಯಾಯ ಸಂಹಿತೆ ಇದರ ಪ್ರಕಾರ ನಾವು ಏನು ಅದಕ್ಕೆ ಕಾನೂನಿನ ರೀತಿಯಲ್ಲಿ ಏನೆಲ್ಲ ಸೆಕ್ಷನ್ಸ್ ಅದಕ್ಕೆ ಆಗುತ್ತೆ, ಆ ಸೆಕ್ಷನ್ಸ್ ಅಡಿಯಲ್ಲಿ ಏನು ಕ್ರಮ ಆಗಬೇಕು ಅದನ್ನು ಕ್ರಮ ಮಾಡಿ ಅಂತ ಕೂಡ ನಾನು SP ಅವ್ರಿಗೂ ಹೇಳಿದ್ದೀನಿ. ಒಬ್ಬ ಜವಾಬ್ದಾರಿತ ಜಿಲ್ಲಾ ಮಂತ್ರಿಯಾಗಿ ನಮ್ಮ ಜವಾಬ್ದಾರಿ ಇದೆ. ನಮಗೆ ಅದು ಕಾನೂನು ರೀತಿ ಅದು ತಪ್ಪೋದು, ಅಸಭ್ಯ ವರ್ತನೆ, ಅದನ್ನು ನಾನು ಒಪ್ಪೋದಿಲ್ಲ. ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ಪ್ರತಿಪಕ್ಷಗಳ ಹೋರಾಟಕ್ಕೆ ಇದೀಗ ಹೊಸ ಅಸ್ತ್ರ ಸಿಕ್ಕಿದೆ. ಹಾಗೆ ಡಿಕೆ ಮತ್ತು HDK ನಡುವಿನ ವಾಗ್ಯುದ್ಧಕ್ಕೂ ಇದು ವೇದಿಕೆಯಾಗಿದೆ. ಇದೇನೇ ಇದ್ದರೂ ಅಧಿಕಾರಿಯನ್ನ ಅವಹೇಳನಕಾರಿಯಾಗಿ ನಿಂದಿಸಿರುವ ರಾಜೀವ್ ಗೌಡನ ವಿರುದ್ಧ ಸರ್ಕಾರ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳುತ್ತಾ ಎನ್ನುವುದನ್ನ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇದು ಕಾಂಗ್ರೆಸ್ನ ಪುಡಾರಿ ಆಡಿರತಕ್ಕಂತಹ ಮಾತು ಮತ್ತು ಆತನ ಮಾತಿನ ಮೂಲಕವಾಗಿ ಆತನ ಬಣ್ಣ ಬಯಲಾಗಿರುವಂತಹ ರೀತಿ. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಬಂಡೆ ಪ್ರಯತ್ನ, ಶತಪ್ರಯತ್ನ ಅಂತ ಹೇಳಿದ್ಯಲ್ಲ, ಹಾಗೆ ಇದೀಗ ಬಂಡೆ ಪ್ರಯತ್ನ, ಮರಳಿ ಯತ್ನವ ಮಾಡು. ಪ್ರಯತ್ನ ಫಲ ಕೊಡದೇ ಇರಬಹುದು, ಆದರೆ ಪ್ರಾರ್ಥನೆ ಫಲಿಸುತ್ತೆ. ರಾಹುಲ್ ಗಾಂಧಿ ಭೇಟಿ ಬಳಿಕ ಮತ್ತೆ ಆಕ್ಟಿವ್ ಆಗಿದ್ದಾರೆ DK ಬ್ರದರ್ಸ್. ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲ ಆಗುವುದಿಲ್ಲ ಅನ್ನುವಂತಹ ನಂಬಿಕೆಯೊಂದಿಗೆ ಈಗ ಅವರು ಮುಂದುವರಿತಾ ಇದ್ದಾರೆ. ರಾಹುಲ್ ಭೇಟಿ ಬೆನ್ನಲ್ಲೇ ಮಾರ್ಮಿಕವಾದಂತಹ ಪೋಸ್ಟನ್ನು ಅಣ್ಣ ಮಾಡಿದ್ದಾರೆ. ಅಣ್ಣ ಮತ್ತು ತಮ್ಮ ಇಬ್ಬರೂ ಕೂಡ ಮಾಡಿದರು. ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಶಿವಕುಮಾರ್ ಅವರು ಪೋಸ್ಟ್ ಮಾಡಿದ್ದಾರೆ. ಇನ್ನು ಅವರ ಸಹೋದರ ಸುರೇಶ್ ಅವರ ಪೋಸ್ಟ್ನಲ್ಲಿ ಯಶಸ್ಸಿನ ಮೊದಲ ಹೆಜ್ಜೆಯೇ ಪ್ರಯತ್ನ. ಇದು DK ಶಿವಕುಮಾರ್ ಅವರ ಪೋಸ್ಟ್ ಆದರೆ ಸುರೇಶ್ ಅವರ ಪೋಸ್ಟ್ನಲ್ಲಿ ಇನ್ನೊಂದು ರೀತಿಯಲ್ಲಿ ಪ್ರಯತ್ನವನ್ನು ವಿವರಿಸಿದ್ದಾರೆ. ಅವರು ಸತತ ಪ್ರಯತ್ನದ ಫಲವೇ ಯಶಸ್ಸು, ಯಶಸ್ಸಿನ ಮೊದಲ ಹೆಜ್ಜೆಯೇ ಪ್ರಯತ್ನ, ಸತತ ಪ್ರಯತ್ನದ ಫಲವೇ ಯಶಸ್ಸು ಅಂತ ಪ್ರಯತ್ನದ ರೀತಿಯನ್ನು ವಿವರಿಸಿದ್ದಾರೆ. ಹೇಗೆ ಪ್ರಯತ್ನ ಮಾಡಬೇಕು ಅನ್ನೋದನ್ನು ವಿವರಿಸಿದ್ದಾರೆ. ನಾಯಕತ್ವ ಗೊಂದಲ ಮಧ್ಯೆ ಬ್ರದರ್ಸ್ ಪೋಸ್ಟ್ ಎಲ್ಲವೂ ಕೂಡ ನಿಗೂಢವಾಗಿದೆ. ಯಾಕಂದರೆ ಇಬ್ಬರು ಕೂಡ ಪ್ರಯತ್ನಿಸ್ತಾ ಇರೋದು ಯಾವ ಪೋಸ್ಟ್ಗಾಗಿ ಅನ್ನೋದು ಗೊತ್ತಿದೆ, ರಾಜ್ಯದ ಜನಕ್ಕೂ ಕೂಡ ಗೊತ್ತಿದೆ. ಹೀಗಾಗಿ ಅದರ ಕಡೆಗೇ ಆ ನಿಟ್ಟಿನಲ್ಲಿನೇ ಪ್ರಯತ್ನ ಸಾಗ್ತಾ ಇದೆಯಾ ಅನ್ನುವ ಕುತೂಹಲ ಇರುವಂಥದ್ದು. ಇನ್ನು ಇದರ ನಡುವೆ DK ಬ್ರದರ್ಸ್ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಭೇಟಿಯಾಗಿದ್ದಾರೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ DK ಬ್ರದರ್ಸ್ ಚರ್ಚೆ ನಡೆಸಿದ್ದಾರೆ. ಅವರಿಗೆ ಸಂಕ್ರಾಂತಿಯ ಶುಭ ಕೋರುವಂತಹ ನೆಪದಲ್ಲಿ ಭೇಟಿಯಾಗಿದ್ದಾರೆ. ಸುಮಾರು 1 ಗಂಟೆಯ ಹೊತ್ತಿನವರೆಗೂ ಕೂಡ ಸದಾಶಿವನಗರದ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಇತ್ತು. ಖರ್ಗೆ ಅವರು ಬೆಂಗಳೂರಿಗೆ ಬಂದಾಗಲೆಲ್ಲವೂ ಕೂಡ ಖರ್ಗೆ ಅವ್ರನ್ನ ಭೇಟಿಯಾಗಿದ್ದಾರೆ, ಆಗ್ತಾ ಇರ್ತಾರೆ. DK ಅವರು ಸಾಮಾನ್ಯವಾಗಿ ಭೇಟಿ ಆಗ್ತಾ ಇರ್ತಾರೆ. ಮೊನ್ನೆ ಅವರು ಕಲಬುರಗಿಗೆ ಹೋಗುವಂತಹ ಸಂದರ್ಭದಲ್ಲಿ ಕೂಡ ಅಷ್ಟೇ, ಕಲಬುರಗಿ ಪ್ರವಾಸ ದಿನವೂ ಕೂಡ ಅಷ್ಟೇ, ಖರ್ಗೆ ಅವರ ಜೊತೆಗೇ ಶಿವಕುಮಾರ್ ಅವರು ಕೂಡ ಇದ್ದರು. ಜೊತೆಗೆ ಅವರ ಕಾರಲ್ಲೇ ಹೋದರು ಏರ್ಪೋರ್ಟ್ವರೆಗೂ, ಏರ್ಪೋರ್ಟ್ನಿಂದ ಕೂಡ ಜೊತೆಗೆ ವಿಮಾನದಲ್ಲಿ ಹೋದರು. ಇವೆಲ್ಲವೂ ಕೂಡ ಜೊತೆಗೆ ನಡೆದಿದೆ. ಖರ್ಗೆ ಅವರ ಜೊತೆಗೆ ಓಡಾಡ್ತಾ ಇದ್ದಾರೆ. ಇಲ್ಲಿ ಭಾಳ ಮುಖ್ಯವಾಗಿ ಇವತ್ತು ಹೋದಾಗ ಸದಾಶಿವನಗರದ ಮನೆಗೆ DK ಬ್ರದರ್ಸ್ ಅಣ್ಣ ತಮ್ಮ ಇಬ್ಬರೂ ಕೂಡ ಜೊತೆಯಾಗಿ ಹೋಗಿದ್ದಾರೆ. ಖರ್ಗೆ ಅವರಿಗೆ ವಿಶ್ ಮಾಡೋದಕ್ಕಾಗಿ ಹೋಗಿದ್ದಾರೆ. ಹಾಗೆ ಹೋದಂಥವರು ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಖರ್ಗೆ ಅವರ ಜೊತೆಗೆ ಚರ್ಚೆ ನಡೆಸಿದ್ದಾರೆ. ಏನು ಚರ್ಚೆ ನಡೆಸಿದ್ದಾರೆ, ಏನು ಕತೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲದಿದ್ದರೂ ಕೂಡ ಅಸ್ಸಾಂ ಚುನಾವಣೆಗೆ ಸಂಬಂಧಿಸಿದಂತೆ, ಯಾಕಂದರೆ ಅಸ್ಸಾಂನ ಚುನಾವಣೆಗೆ ಅವ್ರನ್ನ ಶಿವಕುಮಾರ್ ಅವ್ರನ್ನ ವೀಕ್ಷಕರನ್ನಾಕಿ ಈಗಾಗಲೇ AICC ನೇಮಕ ಮಾಡಿದೆ. ಹೀಗಾಗಿ ಅಸ್ಸಾಂ ಚುನಾವಣೆ ಸಂಬಂಧ ನಾಳೆ ಸಂಜೆ ದೆಹಲಿಗೆ ಶಿವಕುಮಾರ್ ಅವರು ಕೂಡ ಹೋಗ್ತಾ ಇದ್ದಾರೆ, ಅಲ್ಲಿಗೆ ತೆರಳುತ್ತಾ ಇದ್ದಾರೆ.
ದೆಹಲಿಗೆ ಹೋದಾಗ ರಾಹುಲ್ ಗಾಂಧಿಯವರ ಪ್ರತ್ಯೇಕ ಭೇಟಿಗೂ ಕೂಡ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಸಾಧ್ಯ ಆಯಿತು ಅಂತ ಹೇಳಿದರೆ, ಯಾಕಂದರೆ ಪಕ್ಷದ ಕೆಲಸಕ್ಕಾಗಿ ಅವರು ಹೋಗ್ತಾ ಇರೋದ್ರಿಂದಾಗಿ ಪಕ್ಷದ ಕೆಲಸದ ನಿಮಿತ್ತವಾಗಿ ಅವರು ರಾಹುಲ್ ಗಾಂಧಿ ಅವ್ರನ್ನು ಕೂಡ ಭೇಟಿಯಾಗಿ ಅಸ್ಸಾಂನ ಬಗ್ಗೆಯೂ ಕೂಡ ರಿಪೋರ್ಟ್ ಕೊಡ್ಬೋದು, ಕರ್ನಾಟಕದ ಬಗ್ಗೆಯೂ ಕೂಡ ರಿಪೋರ್ಟ್ ಕೊಡ್ಬೋದು. ಹಾಗಾಗಿ ಆ ಭೇಟಿಯ ಪ್ರಯತ್ನವನ್ನು ಮಾಡಬಹುದು ಅಂತೇಳಿ. ಇಷ್ಟಕ್ಕೂ ಎಲ್ಲವೂ ಇಲ್ಲಿ ಗುಪ್ತಾಗಿ ನಡೀತಾ ಇರುವಂಥದ್ದನ್ನು ನಾವು ಗಮನಿಸ್ಬೋದು. ಯಾಕಂದರೆ ನವೆಂಬರ್ನಲ್ಲಿ ಕ್ರಾಂತಿಯ ಪರಿಣಾಮಗಳು ಏನೇನಾಯಿತು, ಒಂದು ವಾರಗಳ ಕಾಲ ಎಷ್ಟೆಲ್ಲ ಹುಯಿಲೆಬ್ಬಿಸಿದ್ರು, ಇವೆಲ್ಲವೂ ಕೂಡ ನಾವು ನೋಡಿದ್ದೀವಿ. ಆದರೆ ಅದಾದ ನಂತರ ಎಲ್ಲವೂ ಕೂಡ ಈಗ ಗುಪ್ತಾಗಿ ಸಾಗ್ತಾ ಇದೆ. ವಿಶೇಷವಾಗಿ ಸಂಕ್ರಾಂತಿಯ ವೇಳೆಗಾದಾಗಂತೂ ಇದು ಸಂಪೂರ್ಣವಾಗಿ ಗುಪ್ತ ಆಗ್ತಾ ಇದೆ. ಮುಖ್ಯಮಂತ್ರಿ ಆಗುವ ಕಸರತ್ತನ್ನು ಶಿವಕುಮಾರ್ ಅವರು ಮುಂದುವರಿಸ್ತಾ ಇದ್ದಾರಾ ಅನ್ನುವಂಥದ್ದು ಭಾಳ ಮುಖ್ಯವಾಗಿರುವಂತಹ ಪ್ರಶ್ನೆ. ಯಾಕಂದರೆ ಅವರು ಬಾಯಲ್ಲಿ ಎಲ್ಲೂ ಕೂಡ ಇದನ್ನು ಹೇಳದೇ ಇದ್ದರೂ ಕೂಡ ಆ ಪ್ರಯತ್ನ ಸಾಗದಂಗೆ ಕಾಣ್ತಾ ಇದೆ. ಸಂಪುಟ ಪುನರಚನೆಯ ಸಿಎಂ ಸಿದ್ದರಾಮಯ್ಯನವರ ಕಸರತ್ತು ಕೂಡ ಮುಂದೂಡಿಕೆಯಾದಂತೆ ಭಾಸವಾಗ್ತಾ ಇದೆ. ಯಾಕಂದರೆ ಇವತ್ತು 14ನೇ ತಾರೀಕಿದ್ದೀವಿ, 22ನೇ ತಾರೀಕು ಬಂತು ಅಂತ ಹೇಳಿದರೆ ಜನವರಿ 22ರಿಂದ ಅಧಿವೇಶನವನ್ನು ಕರೆದಿದ್ದಾರೆ, ವಿಶೇಷ ಅಧಿವೇಶನವನ್ನು ಕರೆದಿದ್ದಾರೆ. ಮನ್ರೇಗಾ ವಿಚಾರಕ್ಕೆ VBG ರಾಮ್ಜಿ ವಿರುದ್ಧದ ಅಧಿವೇಶನವಾಗಿ ಅದನ್ನು ಕರೆಯಲಾಗಿದೆ. ಜಂಟಿ ಸೆಷನ್ ಕೂಡ ನಡೆಯುತ್ತೆ. ಅಧಿವೇಶನ ಆಗಿರೋದ್ರಿಂದ ಈ ತಿಂಗಳು ಸಂಪುಟಕ್ಕೆ ಸರ್ಜರಿ ಆಗುವಂಥ ಸಾಧ್ಯತೆ ಇಲ್ಲ. ಯಾಕಂದರೆ 22ರಿಂದ ಶುರುವಾದರೆ 31ರವರೆಗೆ ಅಧಿವೇಶನ ನಡೆಯುತ್ತೆ. ಇನ್ನು ಸಂಪುಟ ಸರ್ಜರಿ ತಡೆದು ಸಿಎಂ ಬದಲಾವಣೆ ಅವಕಾಶವನ್ನು ಮುಕ್ತವಾಗಿಟ್ಟುಕೊಳ್ಳುವಂತಹ ಪ್ರಯತ್ನವನ್ನು ಶಿವಕುಮಾರ್ ಅವರು ಮಾಡ್ತಾ ಇದ್ದಾರಾ ಅಂತೇಳಿ. ಯಾಕಂದರೆ ಒಮ್ಮೆ ಸಂಪುಟ ಪುನರಚನೆ ಆಯಿತು ಅಂತ ಹೇಳಿದರೆ ಸಿದ್ದರಾಮಯ್ಯನವರ ಸೀಟು ಖಾತ್ರಿ ಅನ್ನುವಂಥ ಸಂದೇಶ ಹೋಗುತ್ತೆ. ಅದು ಎಲ್ಲಿ ತನಕ ಸಂಪುಟ ಪುನರಚನೆ ಆಗೋದಿಲ್ಲೋ ಅಲ್ಲಿ ತನಕ ಸಿಎಂ ಅವರ ಸೀಟು ಕೂಡ ಅತಂತ್ರ ಅನ್ನುವಂಥ ಭಾವನೆ ಅಂತೂ ಇದ್ದೇ ಇರುತ್ತೆ. ಬಜೆಟ್ ಅಧಿವೇಶನದವರೆಗೂ ಸಂಪುಟ ಪುನರಚನೆಗೆ ಅವಕಾಶ ಸಿಗೋದಿಲ್ವಾ ಅಂತ ಹೇಳಿ. ಯಾಕಂದರೆ ಈ ತಿಂಗಳ ಅಂತ್ಯದವರೆಗೂ ಅಧಿವೇಶನ ನಡೆಯುತ್ತೆ. ಮುಂದಿನ 1 ತಿಂಗಳು ಪೂರ್ತಿ ಸಿದ್ದರಾಮಯ್ಯನವರಿಗೆ ಬಜೆಟ್ ಪ್ರಿಪ್ರೇಷನ್ಸ್ ಆಗ್ತಾ ಇರುತ್ತೆ. ಮಾರ್ಚ್ ಫಸ್ಟ್ ವೀಕಲ್ಲಿ ಅವರು ಬಜೆಟ್ ಪ್ರೆಸೆಂಟ್ ಮಾಡುವಂಥದ್ದು ಇದೆ. ಹೀಗಾಗಿ ಬಜೆಟ್ ಅಧಿವೇಶನದವರೆಗೂ ಸಂಪುಟ ಪುನರಚನೆ ಅವಕಾಶ ಸಿಗೋದಿಲ್ವಾ ಅನ್ನುವಂತಹ ಅನುಮಾನವೂ ಕೂಡ ಇದ್ದೇ ಇರುವಂಥದ್ದು. ಇದೇನೇ ಇದ್ದರೂ ಕೂಡ ಸದ್ಯಕ್ಕಂತೂ ಬಂಡೆ ಪ್ರಯತ್ನ ಸಾಗಿದೆ. ಈ ಪ್ರಯತ್ನ ಯಶಸ್ವಿ ಆಗತ್ತಾ, ಯಾವ ಸ್ವರೂಪದ ಯಶಸ್ಸನ್ನು ತಂದು ಕೊಡುತ್ತೆ